ಹಾಯ್ ನಮಸ್ತೆ ಬಂದ್ರಾ ಬನ್ನಿ ಫುಲ್ ವಿಡಿಯೋ ನೋಡಿ ರಾಯರ್ ಕೋಪ ಮಾಡ್ಕೋತಾರೆ ಬಿಟ್ಟು ಹೋಗಬೇಡಿ ಆಯಿತಾ. ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ ಒಬ್ಬರು ಸಿಸ್ಟ್ರಿಗೆ ರಾಯರು ಒಂದು ಸನ್ಯಾಸಿ ಥರ ಕಾಣಿಸ್ಕೊಂಡಿರೋದನ್ನು ಅವರು ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರಿಗೆ ಯಾವ ರೀತಿ ಅವರು ಸನ್ಯಾಸಿ ಆಗಿದ್ದವರು ಎಲ್ಲೆಲ್ಲಿ ಕಾಣಿಸ್ಕೊಂಡ್ರು ಯಾವ್ಯಾವ ರೀತಿ ಪರೀಕ್ಷೆ ಕೊಟ್ಟರು ಅಂಥೇಳಿ ಅವರು ನನ್ನ ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ನಾನು ಹೇಳಿದ್ದೆ. ಎಲ್ರಿಗೂ ಯಾರಿಗಾದರೂ ರಾಯರು ಏನಾದರೂ ವಿಶೇಷ ಅನುಗ್ರಹ ಮಾಡಿದರೆ ಮತ್ತು ಏನಾದರೂ ನಿಮಗೆ ಒಳ್ಳೇದು ಮಾಡಿದರೆ ಖಂಡಿತ ಶೇರ್ ಮಾಡಿ. ನಾನು ಯೂಟ್ಯೂಬಲ್ಲಿ ಎಲ್ರಿಗೂ ಶೇರ್ ಮಾಡ್ತೇನೆ. ಎಲ್ರಿಗೂ ಒಳ್ಳೆ ಕೇಳಿ ಸಂದೇಶನ ಪಡ್ಕೊಂಡು ಅವರು ಕೂಡ ಏನಾದರೂ ಪೂಜೆ ಗೀಜೆ ಮಾಡಿ ಒಳ್ಳೆ ಅನುಗ್ರಹ ಪಡ್ಕೋಬೋದು ಅಂಥೇಳಿ. ಸೊ ಹಾಗಾಗಿ ಅವರು ನಿನ್ನೆ ನನ್ನದೊಂದು ವಿಡಿಯೋ ತುಂಬ ವೈರಲ್ ಆಗಿದೆ. ಸೊ ಅದನ್ನು ನೋಡಿಬಿಟ್ಟು ಅವರು ನನಗೆ ಮೆಸೇಜ್ ಮಾಡಿದರು, ಖಂಡಿತ ಇದನ್ನು ಶೇರ್ ಮಾಡಿ ಎಲ್ರಿಗೂ ಗೊತ್ತಾಗಲಿ ರಾಯರ್ ನನಗೆ ಹೇಗೆ ಪರೀಕ್ಷೆ ಕೊಟ್ಟರು ಅಂಥೇಳಿ ಅಂತ ಹೇಳಿದರು. ಸೊ ಬರ್ರಿ ಇವತ್ತಿನ ಅವರ ಸ್ಟೋರಿ ಏನಂತ ತಿಳಿಸ್ತೇನಂತ. ಅವರು ಮೂಲತಃ ಇಂಡಿಯಾದವರಾಗಿದ್ದರು, ಬೇರೆ ದೇಶದಲ್ಲಿ ಕೆಲಸಕ್ಕದಾರಂತ. ಅಲ್ಲಿ ಇದ್ಕೊಂಡ್ರು ಅವರು ಇಲ್ಲಿಂದ ಅಪಾರ ರಾಯರ ಭಕ್ತೆ. ಎಷ್ಟೇ ದೂರ ಹೋದ್ರೂ ಕೂಡ ರಾಯರನ್ನ ಮರ್ತಿಲ್ಲ. ಯಾಕೆಂದರೆ ಅವ್ರಿಗೆ ಜಾಬ್ ಸಿಗೋದಕ್ಕೂ ಅವರೇ ರಾಯರೇ ಕಾರಣ. ಸೊ ಅವ್ರ ಫ್ಯಾಮ್ಲಿಯಲ್ಲಿ ರಾಯರನ್ನ ತುಂಬ ನಂಬ್ತಾರೆ. ಸೊ ಪೂಜೆ ಮಾಡ್ತಿರ್ತಾರೆ. ಹಾಗೆ ಅಲ್ಲಿ ಕೂಡ ರಾಯರ ಮಠ ತುಂಬ ಕಡಿಮೆ ಅಂತೆ. ಆದ್ರೂ ಇವರು ಮೊಬೈಲಲ್ಲಿ ಸಾಂಗ್ ಹಾಕ್ಕೊಂಡು ರಾಯರದ ಒಂದು ವಿಗ್ರಹನ ಇಟ್ಕೊಂಡು ಪೂಜೆ ಮಾಡ್ತಾರಂತೆ. ಸೊ ಈ ಸಲ ಇಂಡಿಯಾದಾಗ ಬಂದಾಗ ಅವರು ರಾಯರ ಮಠಕ್ಕೆ ಹೋಗಬೇಕು ಅಂಥೇಳಿ ಅಂದ್ಕೊಂಡ್ರು. 3 ವಾರ ಆದ್ರೂ ಬಂದು ಹೋಗೋಕ್ಕೆ ಸಾಧ್ಯ ಆಗಂಗಿಲ್ಲ. ಅವಾಗ ಅದೇ ಬೇಜಾರಲ್ಲಿ ಫ್ರೆಂಡ್ ಕರೆದ್ಲು ಅಂತ ಫ್ರೆಂಡ್ ಮನೆಗೆ ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲಿ ಒಬ್ಬರು ಸನ್ಯಾಸಿ ಸಿಗ್ತಾರಂತ. ಏನಂದರೆ ಅವರು ದುಡ್ಡು ಕೇಳ್ತಾರಂತೆ. ಎಷ್ಟು ಅಂತೇನಿಲ್ಲ, ಸುಮ್ಮನೆ ಹಾಗೆ ದುಡ್ಡು ಕೊಡಮ್ಮ ಅಂತ ಕೇಳ್ತಾರಂತೆ. ಸೊ ಅವರು ತೆಗೆದು ನೋಡಿದಾಗ ಆಗ್ತಾನೆ ಬೇರೆ ದೇಶದಿಂದ ಬಂದಂಥ ಹುಡುಗಿ ಹತ್ರ ಏನಂದರೆ ಸಿಸ್ಟರ್ ಹತ್ರ ದುಡ್ಡು ಚೇಂಜ್ ಇರೋಂಗಿಲ್ಲ. ಚೇಂಜ್ ಅಂದರೆ ದುಡ್ಡೇ ಇರೋಂಗಿಲ್ಲ. ಆ್ಯಕ್ಚುಲಿ ಎಲ್ಲ ಆನ್ಲೈನ್ ಪೇಮೆಂಟ್ ಆಗಿರೋದ್ರಿಂದ ದುಡ್ಡು ಇರೋದಿಲ್ಲ. ಸೊ ಹಾಗಾಗಿ ಅವರು ಬೇಜಾರಲ್ಲಿ, ಇಲ್ಲ ನನ್ನ ಕಡೆ ದುಡ್ಡಿಲ್ಲ, ಇವಾಗ ನನ್ನ ಗೂಗಲ್ ಪೇ ಇದೆ, ನಿಮ್ಮ ಕಡೆ ಸ್ಕ್ಯಾನರ್ ಇದೆ ಅಂತ ಕೇಳ್ತಾಳಂತೆ. ಸನ್ಯಾಸಿ ಹತ್ರ ಎಲ್ಲಿ ಸ್ಕ್ಯಾನರ್ ಬರಬೇಕು. ಹಾಗಾಗಿ ಅವರು ಆಯಿತು ಬಿಡಮ್ಮ ಅಂದು ಕೋಪ ಮಾಡ್ಕೊಂಡು ಹೋಗ್ತಾರಂತೆ. ಅವಾಗ ಇವರು ಒಂದು ಸ್ವಲ್ಪ ಮುಂದೆ ಹೋಗೋಷ್ಟರಲ್ಲಿ ರಾಯರ ಮಠನ ನೋಡ್ತಾರಂತೆ. ರಾಯರ ಮಠ ನೋಡಿ ಅಲ್ಲೇ ಕೈ ಮುಕ್ಕೊಂಡು, ಈ ಥರ ಇವತ್ತು ಒಬ್ಬರು ಸನ್ಯಾಸಿ ಸಿಕ್ಕಿದ್ರು, ನನಗೆ ದುಡ್ಡು ಕೇಳಿದ್ರು ಕೊಡೋಕ್ಕಾಗಲಿಲ್ಲ ರಾಯರೇ, ಕ್ಷಮಿಸಿ ಅಂತ ಅಲ್ಲೇ ಕೈ ಮುಗಿದ್ಬಿಟ್ಟು ಅವ್ರ ಫ್ರೆಂಡ್ ಮನೆಗೆ ಹೋಗಬೇಕಾಗಿರೋ ಕಾರ್ಯಕ್ಕೆ ಅವರು ಹೋಗ್ತಾರಂತೆ. ಸೊ ಅಲ್ಲಿ ಹೋಗ್ಬಿಟ್ಟು ಫ್ರೆಂಡ್ ಜೊತೆಗೆ ಅವ್ರ ಮನೇಲಿರೋ ಕಾರ್ಯನ ಮುಗಿಸ್ಕೊಂಡು ಅಲ್ಲಿಂದ ಅವ್ರ ಜೊತೆಗೆ ಒಂದಿಷ್ಟು ದಿನ ಟ್ರಿಪ್ ಎಲ್ಲ ಮಾಡ್ಕೊಂಡು ಮುಗಿಸ್ಕೊಂಡು ವಾಪಸ್ ಬಂದು ಮರುದಿನ ಗುರುವಾರ ಇರುತ್ತೆ. ಅವತ್ತಿನ ದಿನ ಅವರ ಅಮ್ಮ ಒತ್ತಾಯದಿಂದ ಇವರನ್ನು ಹೋಗಲೇಬೇಕು ಇವತ್ತು ಅಂಥೇಳಿ ನಿರ್ಧಾರ ಮಾಡಿಕೊಂಡೆ ಅವ್ರನ್ನ ಇವತ್ತು ರಾಯರ ಮಠಕ್ಕೆ ಕರ್ಕೊಂಡು ಹೋಗ್ತಾರಂತ. ಸೊ ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಇವರಿಗೆ ರಾಯರ ಮುಂದೆ ನಿಂತಾಗ, ಕೈ ಮುಗಿದು ನಿಂತಾಗ, ಇಲ್ಲಿ ದುಡ್ಡು ಕೇಳಿ ಕೋಪ ಮಾಡ್ಕೊಂಡು ಹೋಗಿರೋಂಥ ಸನ್ಯಾಸಿ ಅಲ್ಲಿ ಮುಂದೆ ಅಂದರೆ ಅವರೇ ಕಣ್ಮುಂದೆ ಬಂದಂತೆ ಕಾಣಿಸ್ತಾ ಹೋಗುತ್ತಂತೆ. ಅವರಿಗೆ ರಾಯರ ಮುಂದೆ ಕೈ ಮುಕ್ಕೊಂಡು ನಿಂತರು ಅವರೇ ಕಾಣಿಸ್ತಾ ಇರ್ತಾರಂತೆ. ಅಂದರೆ ಇವ್ರಿಗೆ ಅರ್ಥನೇ ಆಗ್ತಿರಾಗಲಿ ಯಾಕೆ ಹೀಗಾಗ್ತಿದೆ ಅಂಥೇಳಿ ಅರ್ಚಕರಿಗೆ ಹೋಗಿ ಕೇಳಿದ್ರಂತೆ, ಹಿಂಗಾಗಿದೆ, ಮೊನ್ನೆ ನಾನು ದುಡ್ಡು ಕೊಟ್ಟಿಲ್ಲ, ಬರೀ ಇವಾಗ ನಾನು ರಾಯರ ಮುಖ ನೋಡ್ತಿದ್ರೆ ನನಗೆ ಅವರೇ ನೆನಪಾಗ್ತಿದ್ದಾರೆ. ಅಂದರೆ ಹೌದಮ್ಮ, ಅದು ರಾಯರು ನಿನಗೇನೋ ಪರೀಕ್ಷೆ ಕೊಟ್ಟಿದ್ದಾರೆ, ಯಾರನ್ನೋ ಕಳಿಸಿದ್ದಾರೆ ಅನ್ಸತ್ತ, ನೀನು ದುಡ್ಡು ಕೊಟ್ಟಿಲ್ಲ, ಅವರೇನು ಕೋಪ ಮಾಡ್ಕೊಳ್ಳಲ್ಲ, ಕ್ಷಮೆ ಯಾಚಿಸಿ ಒಂದು 10 ನಿಮಿಷ ಕೂತು ಭಕ್ತಿಯಿಂದ ಕೇಳ್ಕೊ ಅಂತ ಹೇಳ್ತಾರಂತೆ. ಆಮೇಲೆ ಅವರು ಅಲ್ಲೇ ಕೂತ್ಕೊಂಡು ರಾಯರಿಗೆ ಕ್ಷಮೆ ಯಾಚಿಸಿ ಕೇಳ್ಕೊಂಡು ಅವ್ರ ರಾಯರ ಒಂದು ನಾಮಸ್ಮರಣೆ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಗೊತ್ತಿಲ್ಲದೆ ಕಣ್ಣಲ್ಲಿ ನೀರು ಹೋಗ್ತಿರತ್ತಂತೆ. ಅಷ್ಟು ಅಳ್ತಿರ್ತಾರಂತೆ. ಅವ್ರ ಅಮ್ಮ ಕೂಡ ಅವ್ರನ್ನ ಡಿಸ್ಟರ್ಬ್ ಮಾಡೋದಿಲ್ಲ, ಎಲ್ಲರೂ ಅಲ್ಲಿರೋ ಜನ ಅವ್ರನ್ನೇ ನೋಡ್ತಿರ್ತಾರಂತ. ಆವಾಗ ಅವರು ಕಣ್ಣು ಬಿಟ್ಟಾಗ ಆ ಎದುರುಗಡೆ ಒಂದು ಅನ್ನಪ್ರಸಾದ ನಡೀತಿರತ್ತಂತೆ. ಅಲ್ಲಿ ಆ ಸನ್ಯಾಸಿ ಏನಿರ್ತಾರಲ್ಲ ಅವರು ಕೂತಿರ್ತಾರಂತೆ. ಸೊ ಇವರು ಕಣ್ಬಿಟ್ಟು ರಾಯರ್ ನೋಡಿ ಆ ಕಡೆ ನೋಡೋಷ್ಟರಲ್ಲಿ ಆ ಸನ್ಯಾಸಿ ಕಾಣಿಸ್ತಾರ. ಅಲ್ಲಿ ಹೋಗ್ಬಿಟ್ಟು ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ನನ್ನಿಂದ ತಪ್ಪಾಯಿತು ಅಂಥೇಳಿ ಇವ್ರ ಹತ್ರ ಇರುವಂಥ ದುಡ್ಡನ್ನ ತೆಗೆದುಬಿಟ್ಟು ಕೊಡ್ತಾರಂತೆ. ಕೊಟ್ಟಾಗ ಅವರು ಮುಗುಳ್ನಗುತ್ತಾ, ಏನಮ್ಮ ನನ್ನ ದುಡ್ಡು ನನಗೆ ಕೊಡ್ತೀಯ ಅಂಥೇಳಿ ವಾಪಸ್ ಕೊಟ್ಬಿಟ್ಟು ಅಲ್ಲಿರುವಂಥ ರಾಯರದ ಒಂದು ವಿಗ್ರಹನ, ಚಿಕ್ಕ ವಿಗ್ರಹ ಇರತ್ತಂತೆ ಅವ್ರ ಹತ್ರ, ಅದನ್ನು ಇವರಿಗೆ ಕೊಡ್ತಾರಂತೆ. ಅದನ್ನು ಕೊಟ್ಬಿಟ್ಟು ಇದನ್ನು ನಿನ್ನ ಹತ್ರ ಯಾವಾಗಲೂ ಜೋಪಾನವಾಗಿಟ್ಕೊ ಅಂತ ಹೇಳಿ ಕಳಿಸ್ತಾರಂತೆ. ಸೊ ಅದೇ ಖುಷಿಲಿ ಅವರು ಬಂದು ಸ್ವಲ್ಪ ದಿನ ಇಂಡಿಯಾದಲ್ಲಿ ಇದ್ಕೊಂಡು ಮತ್ತೆ ಹೊರದೇಶಕ್ಕೆ ಹೋಗ್ತಾರಂತೆ. ಸೊ ಇಷ್ಟು ಅವರ ಜೀವನದಲ್ಲಿ ಆಗಿರುವಂಥ ಒಂದು ರಾಯರು ಮಾಡಿದಂಥ ಒಂದು ಏನೋ ಅದ್ಭುತ ಏನು ಅಂತ ಹೇಳ್ಬೋದು, ನೀವೇ ಹೇಳಿ. ಸೊ ಈ ರೀತಿ ಆಯಿತು ಸಿಸ್ಟರ್ ನನಗೆ ಅಂತ ಹೇಳಿ ಶೇರ್ ಮಾಡ್ಕೊಂಡ್ರು. ಸೊ ನಿಮ್ಮ ಲೈಫಲ್ಲಿ ಏನಾದರೂ ರಾಯರ ಒಂದು ಏನಾದರೂ ಚಮತ್ಕಾರ ಅಥವಾ ಪವಾಡ ಅಂತಾರಲ್ಲ, ಆ ರೀತಿ ಏನಾದರೂ ಮಾಡಿದರೆ ಖಂಡಿತ
ಸಹಿತ ಶೇರ್ ಮಾಡಿ. ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಎಲ್ರಿಗೂ ತಿಳಿಸುವಂಥ ಪ್ರಯತ್ನ ಮಾಡ್ತೇನೆ. ಸೊ ನನ್ನ ಫ್ರೆಂಡ್ಗೂ ಕೂಡ ನಾನು ಹೂ ಪ್ರಸಾದ ಕೇಳಿದ್ದೆ. ಸೊ ಅವರಿಗೆ ಇವಾಗ ಒಳ್ಳೆಯದಾಗಿದೆ. ಅವರು ಕೂಡ ಶೇರ್ ಮಾಡ್ಕೋತೀನಿ ಅಂತ ಹೇಳಿದ್ದಾರೆ. ಮುಂದಿನ ವಿಡಿಯೋದಲ್ಲಿ ವೇಟ್ ಮಾಡ್ತಾ ಇರಿ. ಅಲ್ಲಿವರೆಗೂ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಆಲ್.